ಫಲಪಂತು ಅಂತ ಇದು ತಂಡ ಅಲ್ಲ, ಇದು ನಾವೆಲ್ಲ ಬಿಜೆಪಿ ಅವರೇ. ಬಿಜೆಪಿ ಒಂದ್ ನಿಮಿಷ, ಬಿಜೆಪಿ ಇಲ್ದಲೆ ಪ್ರತಾಪ್ ಸಿಂಹನಿಗೆ ಅಸ್ತಿತ್ವ ಇದೆಯಾ? ಬಿಜೆಪಿ ಬಿಟ್ರೆ ನಾನೊಬ್ಬ ರೈಟರ್ ಆಗಿದ್ದೆ ಅಷ್ಟೇನೆ. ಅದು ಬಿಜೆಪಿಯೇ ನನ್ನ ಅಸ್ತಿತ್ವ. ಬಿಜೆಪಿಯ ಕಮಲದ ಅಡಿನಲ್ಲೇ ನಾನು 2 ಸಾರಿ ಗೆದ್ದು ಸಂಸದನಾಗಿರುವಂಥದ್ದು. ನಾನು ಏನೆಲ್ಲ ಒಳ್ಳೆ ಕೆಲಸವನ್ನು ಮಾಡಿದ್ದೀನಿ, ಅದಕ್ಕೆ ಅವಕಾಶವನ್ನ, ವೇದಿಕೆಯನ್ನ ಕಲ್ಪಿಸಿಕೊಟ್ಟಿರೋದು ಬಿಜೆಪಿ. ನಾನು ಬಿಜೆಪಿಯ ಒಬ್ಬ ಸಾಮಾನ್ಯ ಕಾರ್ಯಕರ್ತ. ನಾವು ಏನೇ ಒಳ್ಳೆ ಕೆಲಸ ಮಾಡಿದ್ರು ಕೂಡ ಅದರ ಶ್ರೇಯಸ್ಸು ಪಕ್ಷಕ್ಕೆ ಸಲ್ಲಬೇಕಾಯ್ತು, ಪಕ್ಷದ ನಾಯಕತ್ವಕ್ಕೆ. ರಾಜ್ಯಾಧ್ಯಕ್ಷರ ಜೊತೆ ನೀವು ಹೋರಾಟಕ್ಕೆ ಹೋಗಿಲ್ಲ, ನೀವೇ ಸಪರೇಟ್ ಆಗಿ ಹೋರಾಟ ಮಾಡಿದ್ರಿ. ನೆನ್ನೆಲ್ಲ ಮೊನ್ನೆ ರಾಜ್ಯಾಧ್ಯಕ್ಷರ ಜೊತೆ ನಾನು ಪ್ರೆಸ್ ಮೀಟ್ ಮಾಡಿದ್ದೀನಿ. ರಾಜ್ಯಾಧ್ಯಕ್ಷರು ಕರೆದಂತ ಸಭೆಗೆ ಹೋಗಿದ್ದೀನಿ. ನಮ್ಮ ರಾಜ್ಯಾಧ್ಯಕ್ಷರು ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರ ಬಂದು 2 ವರ್ಷ ತುಂಬಿತು. ಮೇ 20ನೇ ತಾರೀಕು, ಮೇ 19ಕ್ಕೆ ರಾಜ್ಯಾದ್ಯಂತ ಎಲ್ಲ ಕಡೆ ಪತ್ರಿಕಾಗೋಷ್ಠಿಗಳನ್ನ ಮಾಡಿದ್ರು. ಆ ಸಂದರ್ಭದಲ್ಲೂ ಕೂಡ ರಾಜ್ಯಾಧ್ಯಕ್ಷರ ಸೂಚನೆ ಮೇರೆಗೆ ನಾನು ಕೊಡಗಿಗೆ ಹೋಗಿ ನಾನು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀನಿ. ಅವ್ರು ಮಾಡಿದಂತಹ ಜನಾಕ್ರೋಶ ಯಾತ್ರೆಯಲ್ಲಿ ಭಾಗಿಯಾಗಿದ್ದೀನಿ. ಅವ್ರು ಮಾಡಿದಂಥ ಒಂದು ಯಶಸ್ವಿ ಮೈಸೂರು ಪಾದಯಾತ್ರೆ, ಮೈಸೂರು ಚಲೋ ಕಾರ್ಯಕ್ರಮ, ಮೂಡ ಹಗರಣದ ವಿರುದ್ಧ ಮಾಡಿದಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ. ನಾನು ಪಕ್ಷದ ಯಾವ ಕೆಲಸವನ್ನು ಯಾರು ಹೇಳಿದ್ರು ಮಾಡ್ತೀನಿ. ಅಷ್ಟು ಮಾತ್ರ ಅಲ್ಲ, ಇಲ್ಲಿ ಇನ್ಯಾವುದೋ ಹುಬ್ಳಿಲಿ ಕೇಳ್ಬೋದು, ಇನ್ನೊಂದು ಕಡೆ ಧಾರವಾಡದಲ್ಲಿ ಕೇಳ್ಬೋದು, ಎಲ್ಲೇ ಕೇಳಿದ್ರು ಕೂಡ ಪಕ್ಷದ ಯಾವುದೇ ವಿಚಾರಗಳಿರ್ಬೋದು ಆ ವಿಚಾರಗಳ ಜೊತೆ ನಾನು ಇರ್ತೀನಿ. ಗಣೇಶೋತ್ಸವದ ಬಗ್ಗೆನೂ ಕೂಡ ಎಲ್ಲ ಕಡೆ ಹೋಗಿ ಕೇಸು ಹಾಕ್ಸ್ಕೊಂಡಿದ್ದೀನಿ. ಇದೇ ದಾವಣಗೆರೆ ಬಂದಿದೆ. ಇದು ನೀವು ಗುಂಪಂತಲ್ಲ. ನಾಳೆ ಬೆಳಗ್ಗೆ ನಮ್ಮ ಬಿಜೆಪಿ ಕಾರ್ಯಕರ್ತರು ಅವ್ರ ಮದುವೆ ಕರೀತಾರೆ, ಅವನ ಮನೆಗೂ ಹೋಗ್ತೀನಿ, ನಾನು ಎಲ್ಲ ಕಡೆಗೆ ಹೋಗ್ತೀನಿ. ನೋಡಿ, ಇದು ನೋಡಿ, ಎಲ್ಲ ಇವತ್ತು ಕೂಡ ನಾಳೆ ಬೆಳಗ್ಗೆ ನಮ್ಮ ಅಧ್ಯಕ್ಷರು ಕರೆ ಕೊಡುವ ಹೋರಾಟಕ್ಕೆ ಹೋಗ್ತೀನಿ. ಬಿಜೆಪಿ ಯಾವುದೇ ಲೀಡರ್ಗಳು ಕೂಡ ಇನ್ನಿಂದ ಇದ್ರ ಬಗ್ಗೆ ಮಾತಾಡು ಅಂತ ಹೇಳಿದ್ರು ಹೋಗ್ತೀನಿ. ಪಕ್ಷದ ನಾವೆಲ್ಲರೂ ಕೂಡ ಪಕ್ಷಕ್ಕೆ ನಿಷ್ಠರಾಗಿರುವಂತವ್ರು, ಪಕ್ಷಕ್ಕೆ ನಾವು ತಲೆಬಾಗುವಂತವ್ರು, ಪಕ್ಷದ ಮೀರಿದಂತವ್ರು ನಾವ್ ಯಾರು ಅಲ್ಲ. ಪಕ್ಷದ ಅಡಿಯಾಳುಗಳು ನಾವೆಲ್ಲ. ಒಂದು ರಸ್ತೆ ಬೇಕಂದ್ರೆ ಅಕ್ಕಿ ತಗೊಳದ್ ಬಿಡಿ ಅಂತ ಹೇಳ್ತಿದ್ದಾರೆ ಸರ್. ಜನಕ್ಕೆ ಅಕ್ಕಿ ಬೇಕಾ ರಸ್ತೆ ಬೇಕನ್ನೋ ರೀತಿ ಆಪ್ಷನ್ಸ್ ಕೊಡ್ತಿದ್ದಾರೆ. ಅವರು ಬಸವರಾಜ ರಾಯರೆಡ್ಡಿ ಅವರು ಹೇಳಿರುವಂತದ್ದು ಒಂದು ರೀತಿ ಪರಿಸ್ಥಿತಿಯ ಒಂದು ಸ್ಪಷ್ಟ ಚಿತ್ರಣವನ್ನು ಅವ್ರು ಕರೆಕ್ಟಾಗಿ ಕೊಟ್ಟಿದ್ದಾರೆ. ಆದ್ರೆ ವಿಶ್ವವಿಖ್ಯಾತ ಅರ್ಥಶಾಸ್ತ್ರಜ್ಞರಾಗಿರುವಂತಹ ವರ್ಲ್ಡ್ ರಿನೌಂಡ್ ಎಕನಾಮಿಸ್ಟ್ ಸಿದ್ದರಾಮಯ್ಯ ಸಾಹೇಬರು 2023 ಚುನಾವಣೆಯಲ್ಲಿ ಊರೂರಿಗೆ ಹೋಗಿ, ಕಾಕಾ ಪಾಟೀಲ ನಿಂಗೂ ಕೊಡ್ತೀನಿ ಕಣಯ್ಯ 200 ಯೂನಿಟ್ ಫ್ರೀ, ಮದಪ್ಪ ನಿನ್ನೆಂಟ್ರಿಗೂ 2000 ರೂಪಾಯಿ ಬರುತ್ತೆ ಕಣಯ್ಯ, ಎಲ್ಲರಿಗೂ ಕೂಡ ಬಸ್ ಸೇವೆ ಉಚಿತ, ಎಲ್ಲರಿಗೂ ನಿರುದ್ಯೋಗಿಗಳಿಗೆ ಯಾರ್ಯಾರಿದ್ರಿ ನೀವು ಎಲ್ಲ ಗ್ರಾಜುಯೇಟ್ಸ್ ಇದ್ದೀರಿ, ನಿಮ್ಮೆಲ್ರಿಗೂ 3000 ರೂಪಾಯಿ ಯೋನಿದಿನ ಕೊಡ್ತೀವಿ, ಇದು 10 kg ಅಕ್ಕಿನ ಕೊಡ್ತೀವಿ, ಪುಕಾಟ ಕೊಡ್ತೀವಿ ಅಂತ ನೀವು ಹೇಳುವಾಗ, ನೀವು ಅಕ್ಕಿ ತಗೊಂಡ್ರೆ 2000 ರೂಪಾಯಿ ತಗೊಂಡ್ರೆ 3000 ರೂಪಾಯಿ ತಗೊಂಡ್ರೆ ಬಸ್ಸಲ್ಲಿ ಫ್ರೀ ಆಗಿ ಹೋದ್ರೆ ನಿಮಗೆ ರೋಡ್ ಮಾಡಲ್ಲ, ರೋಡಿಗೆ ಟಾರ್ ಹಾಕಲ್ಲ, ನಿಮಗೆ ಆರೋಗ್ಯದ ಫೆಸಿಲಿಟಿ ಯಾವುದನ್ನು ಕೂಡ ಕೊಡಲ್ಲ, ಅಭಿವೃದ್ಧಿ ಕೆಲಸ ಯಾವುದೂ ಮಾಡಲ್ಲ, ನಿಮ್ಮ ಕರೆಂಟ್ ಬಿಲ್ಲನ್ನ ಜಾಸ್ತಿ ಮಾಡ್ತೀವಿ ಉಳಿದವರಿಗೆ, ನಿಮ್ಮ ಚಾಪಕ್ಕಾಗದ ಬೆಲೆನ ಜಾಸ್ತಿ ಮಾಡ್ತೀವಿ, ಸತ್ತವ್ರದ್ದು ಡೆತ್ ಸರ್ಟಿಫಿಕೇಟ್ ತೊಗೊಳ್ಬೇಕಾದ್ರೂ ಅದನ್ನು ಜಾಸ್ತಿ ಮಾಡ್ತೀವಿ, ಪಾಣಿ ಪಟ್ಟದ ಅದನ್ನು ಜಾಸ್ತಿ ಮಾಡ್ತೀವಿ, ಮುದ್ರಾಂಕ ಬೆಲೆನ ಜಾಸ್ತಿ ಮಾಡ್ತೀವಿ, ನಂತರ ಪೆಟ್ರೋಲ್ ಡೀಸೆಲ್ದು ಸ್ಟೇಟ್ದು ಏನು ಎಕ್ಸೈಸ್ ಡ್ಯೂಟಿ ಆಗ್ತಿರಲ್ಲ ಅದನ್ನು ಜಾಸ್ತಿ ಮಾಡ್ತೀವಿ, ಎಲ್ಲದ್ರ ಮೇಲೆ ಬರ ಎಳಿತೀವಿ. ಇದನ್ನು ನಿಮಗೆ ಬೇಕು ಅಂದ್ರೆ ಅಂತ ನೀವು ಹೇಳಿದ್ರ ಸರ್. ಅವತ್ತು ಎಲ್ಲದೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ, ಮಾದೇವಪ್ಪನೂ ಫ್ರೀ, ನನ್ನ ಹೆಂಡ್ರಿಗೂ ಫ್ರೀ ಅಂತ ನೀವು ಹೇಳಿದ್ರಲ್ವ ಸಿದ್ದರಾಮಯ್ಯ ಸಾಹೇಬ್ರೆ. ಈಗ ಯಾಕೆ ಈ ಮಾತನ್ನ ತಿರುಚುತ್ತಾ ಇದ್ದೀರಿ ನೀವು? ಫ್ರೀ ಕೊಡ್ತೀನಿ ಅಂದಮೇಲೆ ನೀವು ಅದಕ್ಕಿಂತ ಮೊದಲು 13 ಬಜೆಟ್ ಮಂಡಿಸಿದ್ರಿ. ನೀವು ಮನಮೋಹನ್ ಸಿಂಗ್ಗಿಂತಲೂ ಒಳ್ಳೆ ಎಕನಾಮಿಸ್ಟ್ ಅಂತ ಜನ ಅನ್ಕೊಂಡು ಓಟ್ ಹಾಕಿ 135 + 1 136 ಸೀಟ್ ಆ ಸಂದರ್ಭದಲ್ಲಿ ಕೊಟ್ಟಾದ್ಮೇಲೆ ನೀವು ಮಾತಿ ತಕ್ಕಂಗೆ ನಡ್ಕೊಳ್ಬೇಕಲ್ಲ. ಚನ್ನಪಟ್ಟಣ ಚುನಾವಣೆ ಆದ ನಂತರ ಹೆಚ್ಚು ಕಡಿಮೆ 11 ತಿಂಗಳಾಯ್ತು, ಯಾರಿಗೂ 2000 ರೂಪಾಯಿ ಬರಲೇ ಇಲ್ಲ, ಅಕ್ಕಿ ಬರಲೇ ಇಲ್ಲ. ಆ ಎಸ್ಕಾಂಗಳಂತೂ ಮುಚ್ಚಿ ಹೋಗ್ತಾ ಇದಾವೆ. ಇವತ್ತು ಯಾರು ಕರೆಂಟ್ ಬಿಲ್ ಕಟ್ತಾ ಇದ್ದಾರೆ ಅವರಿಗೆ ಗ್ರಾಚ್ಯುಟಿ PF ಉದ್ಯೋಗಿಗಳದ್ದು ಅದನ್ನು ಕೂಡ ಗ್ರಾಹಕರಿಂದ ವಸೂಲಿ ಮಾಡುವಂಥದ್ದು ಬರ್ತಾ ಇದೆ. ಇನ್ನು ಸ್ವಲ್ಪ ದಿನಕ್ಕೆ ಸಂಬಳನೂ ಅವರ ಹತ್ರನೇ ವಸೂಲಿ ಮಾಡಿಬಿಡ್ತಾರೆ. ಇಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಬಂದಿದೆ. BR ಪಾಟೀಲ್ರು ಪಾಪ ಅವ್ರ ಕಷ್ಟದಲ್ಲಿ ಅಂದ್ರೆ ಇವತ್ತು ಪರಿಸ್ಥಿತಿ ಏನು ನಿರ್ಮಾಣ ಆಗಿದೆ ಅನ್ನೋದನ್ನ ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸರ್, ಇದನ್ನ ಜನ ಕೇಳ್ಕೊಳ್ಬೇಡಿ, ಇದ್ರ ಬಗ್ಗೆ ಪುಂಖಾನುಪುಂಖವಾಗಿ ಮಾತಾಡಿದ್ರಲ್ಲ ಸಿದ್ದರಾಮಯ್ಯನವರಿಗೆ ದಯವಿಟ್ಟು ಹೇಳಿ ಸರ್.
ತೋಳ, ನರಿ, RSS ಒಂದು ಬ್ಯಾನ್ ಮಾಡ್ತೀವಿ ಅನ್ನೋದು ಭಾರಿ ಚರ್ಚೆ ಆಗ್ತಾ ಇದೆ ಸರ್ ಕೇಂದ್ರದಲ್ಲಿ. ಅದನ್ನ ಹೇಳಿದೀನಿ ಬಿಡ್ರಿ. ಸರಿ, ನೀವು ಮಾತಾಡಿದ್ಮೇಲೆ ಅವರು ತೋಳ, ನರಿ ಅಂತೆಲ್ಲ ಟ್ರೋಲ್ ಆಗ್ತಿದೆ, ಅವರು ಇದರಲ್ಲಿ ಟೋಲ್ ಪೇಜ್ ಮಾಡ್ತಿದ್ದಾರೆ ನೋಡಿ, ಟಿಕೆಟ್ ಗಿಡ್ಸೋಣಕ್ ಆಗಿಲ್ಲ, ಇದೆಲ್ಲ ಮಾತಾಡ್ತಾರೆ. ಪ್ರಿಯಾಂಕಾ ಖರ್ಗೆ ಸಾಹೇಬ್ರೆ, ನೀವು ನನ್ನನ್ನ ಯಾವ ಪ್ರಾಣಿಗೆ ಬೇಕಾದರೂ ಹೋಲಿಸಿ, ನನಗೆ ಏನೇನು ಕೆಟ್ಟ ಶಬ್ದಗಳು ನಿಮ್ಮ ಪದಕೋಶದಲ್ಲಿದೆ ಅಷ್ಟನ್ನು ಕೂಡ ನಂಗೆ ಬೈರಿ. ಈ ಪ್ರತಿನಿತ್ಯನೂ ಕೂಡ ಬಿಜೆಪಿ RSS ಬೈತೀರಿ, ಜೊತೆಗೆ ಪ್ರತಾಪ್ ಸಿಂಹನ್ನು ದಿನಾನೂ ಬೈರಿ, ನಿಂದಿಸಿ, ಅವಹೇಳನ ಮಾಡಿ. ನಿಮ್ಮ ಪಕ್ಷದವರು ಏಜೆನ್ಸಿಗಳನ್ನೇ ಹೈರ್ ಮಾಡಿಬಿಟ್ಟಿದ್ದಾರೆ. ಅದು ಡಿಸೈನ್ ಬಾಕ್ಸ್ ಇರ್ಬೋದು, ಅಟೋಸ್ಪಿಯರ್ ಇರ್ಬೋದು, ಇನ್ಕ್ಲೂಸಿವ್ ಮೈಂಡ್ಸ್ ಇರ್ಬೋದು. ಇಂತಿಂದ ಏಜೆನ್ಸಿಗಳು ಮಾಡಿದ್ರಿ, ನಿಮ್ಮ ಡಿಪಾರ್ಟ್ಮೆಂಟ್ಗಳು ಏಜೆನ್ಸಿ ಮಾಡಿದ್ರಿ, ಅವ್ರನ್ನೂ ಬಿಟ್ಟು ನನ್ನನ್ನು ಬೈರಿ. ನಂಗೆ ನಿಜಕ್ಕೂ ಬೇಜಾರ ಇಲ್ಲ ಸರ್. ನಿಮಗೆ ಅಷ್ಟು ಖುಷಿ ಸಿಗುತ್ತೆ ಪ್ರತಾಪ್ ಸಿಂಹನ ಬೈಯೋದ್ರಿಂದ ಅಂತಂದ್ರೆ, ಆ ಖುಷಿಗೆ ನಾನು ಖಂಡಿತ ಕಲ್ಲಾಕಲ್ಲ ಸರ್. ನೀವು ಬೈದು ಖುಷಿ ಪಡಿ. ಆದ್ರೆ ನಾನು ಒಬ್ಬ ಸಾಮಾನ್ಯ ಹಿನ್ನೆಲೆಯಿಂದ ಇಲ್ಲಿಗೆ ಬಂದಿರೋನಾಗಿ ನಾನು ಕೇಳ್ಕೊಳ್ಳೋಂಥದ್ದು ಸರ್, ನಿರುದ್ಯೋಗ ಭತ್ಯೆ ಕೊಡ್ತೀವಿ, ಯುವ ನಿಧಿ ಕೊಡ್ತೀವಿ ಅಂತೇಳಿ ಹೇಳಿ ಅಧಿಕಾರಕ್ಕೆ ಬಂದ್ರಲ್ಲ ಸರ್, ಆ ಮಕ್ಳ ಕತೆ ಏನಾಗಬೇಕು ಸರ್? 2.5 ವರ್ಷ ಆದ್ರೂ ಕೂಡ ಯುವ ನಿಧಿನೇ ಪ್ರಾರಂಭ ಮಾಡಲಿಲ್ಲ. ದಯವಿಟ್ಟು ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಮಾತಾಡಿ ಸರ್. ಸರ್, ಪ್ರತಿ ವರ್ಷನೂ ಕೂಡ ಇಂಜಿನಿಯರಿಂಗ್ ಗ್ರಾಜುಯೇಟ್ಸು 2 ಲಕ್ಷ ಚಿಲ್ಲರೆ ಬರ್ತಾ ಇದ್ದಾರೆ. ಈ ವರ್ಷದನ್ನು ಕೂಡ ಕಾಮೆಡ್ಕೆ ಮತ್ತು CET ರ್ಯಾಂಕಿಂಗ್ ತೆಗೆದು ನೋಡಿ, 2 ಲಕ್ಷ ಚಿಲ್ಲರೆ ರ್ಯಾಂಕಿಂಗ್ ಅಂದ್ರೆ ಎಲಿಜಿಬಲ್ ಇದ್ದಾರೆ. ಹೆಚ್ಚು ಕಡಿಮೆ 1.5 ಲಕ್ಷ ಪ್ರತಿ ವರ್ಷನೂ ಕೂಡ ಗ್ರಾಜುಯೇಟ್ಸ್ ಜಾಬ್ ಮಾರ್ಕೆಟಿಗೆ ಬರ್ತಾ ಇದ್ದಾರೆ. ಸರ್, ಅವ್ರ ಪರಿಸ್ಥಿತಿ ಇವತ್ತು ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ ಪರಿಸ್ಥಿತಿ ಏನಂದ್ರೆ ಈ ಆರ್ಟ್ಸ್ ಓದಿದವರ ತರ ಪರಿಸ್ಥಿತಿ ಬಂದೋಗಿದೆ ಸರ್. ಯಾವುದೋ ಜನಪ್ರತಿನಿಧಿ ಮನೆ ಎದುರುಗಡೆ CV ಹಿಡ್ಕೊಂಡು ಬಂದವರ ಅವ್ರ ರೆಸ್ಯೂಮೆ ಹಿಡ್ಕೊಂಡು ಬಂದು ಸಾರ್ ಎಲ್ಲರೂ ಒಂದು ಇನ್ಫ್ಲೂಯೆನ್ಸ್ ಮಾಡಿ ಕೆಲಸ ಕೊಡಿಸಿ ಅನ್ನೋ ಸ್ಥಿತಿ ಬಂದೋಗಿದೆ ಸರ್. ಪಾಪ ಆ ಮಕ್ಕಳಿಗೆ ಸಹಾಯ ಮಾಡಿ ಸರ್. ನಿಮ್ಮ ಇಲಾಖೆ ಬಗ್ಗೆ ಮಾತಾಡಿ ಅಂತ ಕೇಳ್ಕೊಂಡಿದ್ದೀನಿ, ನಿಮ್ಮ ಇಲಾಖೆ ಸಾಧನೆ ಬಗ್ಗೆ ಮಾತಾಡಿದ್ರೆ, ನಿಮ್ಮ ಇಲಾಖೆಯಿಂದ ನಮ್ಮ ನಿರುದ್ಯೋಗಿ ಯುವಕರು ಯಾರಿದ್ದಾರೆ, ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ ಇದ್ದಾರೆ, ಅವ್ರಿಗೆ ಅನುಕೂಲ ಆಗಲಿ ಸರ್. ಸರ್, ನಿಮ್ಮ ತರ ಎಲ್ಲರೂ ಕೂಡ ಅದೃಷ್ಟವಂತರಲ್ಲ ಸರ್. 10ನೇ ಕ್ಲಾಸು 12ನೇ ಕ್ಲಾಸು ಓದಿದ್ರು ಕೂಡ ಸಾವಿರಾರು ಕೋಟಿ ಒಡೆಯರಾಗಿ ಸದಾಶಿವನಗರದಲ್ಲಿ ಮನೆ ಕಟ್ಟಿಸ್ಕೊಂಡು ಒಂದೇ ನಂಬರಿನ 10 ಕಾರ್ ಇಟ್ಕೊಳ್ಳುವಂತ ಶಕ್ತಿ ಎಲ್ಲರಿಗೂ ಇರಲ್ಲ ಸರ್. ನಿಮ್ಮ ತರ ತಂದೆ ಎಲ್ಲರಿಗೂ ಸಿಗಲ್ಲ ಸರ್. ನಮ್ಮ ತರ ಬಡವ ಹಿನ್ನೆಲೆಯಿಂದ ಬಂದಿರೋರು ಇದ್ದಾರೆ ಸರ್. ಅವ್ರಿಗೆ ಏನಾದ್ರು ಬದುಕಕ್ಕೆ ಒಂದು ದಾರಿ ಬೇಕಲ್ಲ ಸರ್. ದಯವಿಟ್ಟು ಅದನ್ನ ಮಾಡಿಕೊಡಿ. ನನ್ನ ದಿನಾನು ಬೈರಿ, ಆದ್ರೆ ನಮ್ಮ ಹುಡುಗರಿಗೆ ಕೆಲಸ ಸಿಗಬೇಕು. ಈ ಸಾಫ್ಟ್ವೇರ್ ಇಂಡಸ್ಟ್ರಿನ Tier 2 Tier 3 ಸಿಟಿಗೆ ತೆಗೆದುಕೊಂಡೋಗಿ ಆಂಧ್ರ ಪ್ರದೇಶದಲ್ಲಿ ₹1 1 ಎಕರೆ ಜಾಗವನ್ನ ಇವತ್ತು ಟಾಟಾದವರಿಗೆ ಬೇರೆ ಬೇರೆ ಕಂಪನಿಯವರಿಗೆ ಕೊಡ್ತಾ ಇದ್ದಾರೆ. ಆ ಥರ ನಮ್ಮ KDB ಲ್ಯಾಂಡನ್ನು ಕೂಡ ಕೊಟ್ಟು ಇನ್ನೂ ಇಂಡಸ್ಟ್ರಿ ಬರಲಿ, ಚಿಕ್ಕ ಚಿಕ್ಕ ನಗರಗಳಲ್ಲಿ ಬರಲಿ, Tier 2 Tier 3 ಸಿಟೀಸಲ್ಲಿ ಬರಲಿ ಸರ್. ನೀವೇ ಒಂದು ಯಾವ ಸಿದ್ಧಾರ್ಥ ಬುದ್ಧ ಅಂತೇಳಿ ಟ್ರಸ್ಟ್ ಮಾಡಿಕೊಂಡು ನೀವೇ KDB ಲ್ಯಾಂಡನ್ನು ಹೊಡ್ಕೋಬೇಡಿ ಸರ್. ದಯವಿಟ್ಟು ಆ ಲ್ಯಾಂಡನ್ನು ಕಂಪನಿಗಳಿಗೆ ಕೊಟ್ಬಿಟ್ಟು ನಾಮಿನಲ್ ಪ್ರೈಸಲ್ಲಿ ಕೊಟ್ಟು ಅಲ್ಲಿ ಅವ್ರು ಬಂದು ಕಂಪನಿ ಸೆಟಪ್ ಮಾಡಿ ಅವರು ಅಲ್ಲಿ ನಮ್ಮ ನಿರುದ್ಯೋಗಿ ವಿದ್ಯಾವಂತರು ಯಾರಿದ್ದಾರೆ ಅವ್ರಿಗೆ ಕೆಲಸ ಕೊಡಂಗಾಗ್ಲಿ ಸರ್. ಅಷ್ಟು ಮಾಡ್ಬಿಡಿ ಸರ್. ನಾನು ನಿಮಗೆ ಕೈ ಮುಗಿತೀನಿ ಸರ್. ನನ್ನನ್ನು ದಿನ ಬೈರಿ ಸರ್. ಆದ್ರೆ ನಮ್ಮ ಯುವಕರಿಗೆ ಕೆಲಸ ಕೊಡಿಸುವಂತ ಕೆಲಸನ ಮಾಡಿ. ನೀವೇ KDB ಲ್ಯಾಂಡ್ ಹೊಡ್ಕೊಳಕ್ ಹೋಗಬೇಡಿ ಸರ್. ಅವ್ರು ಬೇರೆಯವರಿಗೆ ಒಂದು ಕಂಪ್ನಿಗಳಿಗೆ ಕೊಡಿ ಸರ್. ಅದರಿಂದ ಉದ್ಯೋಗ ಸೃಷ್ಟಿ ಆಗುತ್ತೆ.